ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ನಾನಿವತ್ತು ತರಕಾರಿನ ಉಪಯೋಗಿಸ್ಕೊಂಡು ಒಂದು ತರಕಾರಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ, 1 ಕಪ್. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೋಬೇಕು. ನಂತರ ಒಂದು ಕ್ಯಾಪ್ಸಿಕಮ್, ಗೆಡ್ಡೆಕೋಸು, ಬೀನೀಸು, ಕ್ಯಾರೆಟು, 1 ಟೊಮೆಟೊನ ತೊಗೊಂಡಿದ್ದೀನಿ. ಈ ಎಲ್ಲ ತರಕಾರಿಗಳನ್ನು ತೊಳೆದು ಇಟ್ಕೊಂಡಿರುವಂತಹ ಕುಕ್ಕರ್ನಲ್ಲಿ ಹಾಕೊಳ್ಳೋಣ. ಮತ್ತು 1 ಟೊಮೆಟೊನ ತೊಗೊಂಡಿದ್ದರೆ ಅದನ್ನೂ ಕೂಡ ಇದೇ ಕುಕ್ಕರ್ನಲ್ಲಿ ಹಾಕೊಳ್ಳೋಣ. ಅರ್ಧ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಇಷ್ಟನ್ನು ಹಾಕಿ ನಾವು ಬೇಳೆ ಮತ್ತು ತರಕಾರಿ ಬೇಯುವಷ್ಟು ನೀರನ್ನು ಹಾಕೊಳ್ಳೋಣ. ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ವಿಷಲಿಂದ ಈಚೆಗೆ ನೀರೆಲ್ಲ ಬಂದುಬಿಡುತ್ತೆ. ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. ನಂತರ ಒಗ್ಗರಣೆಗೆ ಅರಿಶಿನದ ಪುಡಿ, ಅಚ್ಚ ಖಾರದ ಪುಡಿ, ಜೀರಿಗೆ, ಧನಿಯಾ ಪುಡಿ, ಸಾಸಿವೆ ಮತ್ತು ಹಿಂಗು, ಹಾಗೆಯೇ ಹುಣಸೆಹಣ್ಣು, ಸಾಂಬಾರು ಪುಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ವಿಷಲ್ ಬಂದಿದೆ ನೋಡಿ, ಯಾವ ರೀತಿ ತರಕಾರಿ ಮತ್ತು ತೊಗರಿಬೇಳೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಈ ಕನ್ಸಿಸ್ಟೆನ್ಸಿಗೆ ನಾವು ಎಲ್ಲನ ಬೇಯಿಸ್ಕೋಬೇಕು ಚೆನ್ನಾಗಿ. ನಂತರ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ. ನಾನು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. ನೀವು ತುಪ್ಪ ಇಲ್ಲ ಅಥವಾ ಎಣ್ಣೆನ ಹಾಕ್ಕೋಬೋದು. ತುಪ್ಪ ಕಾದ ನಂತರ 1 ಚಿಟಿಕೆ ಹಿಂಗು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಇಷ್ಟನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಂತರ 1 ಚಿಟಿಕೆ ಅರಿಶಿನ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ತಿರುಗ್ಕೊಳ್ಳೋಣ. ನಂತರ ತೆಗೆದಿಟ್ಕೊಂಡಿರುವಂತಹ 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆಹಣ್ಣನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಇದರ ರಸನ ಇದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಹುಣಸೆ ರಸದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿ ಇಟ್ಕೊಂಡಿರುವಂತಹ ತರಕಾರಿ ಮತ್ತು ಬೇಳೆನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಅಳತೆಗೆ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಇಷ್ಟನ್ನು ಹಾಕಿ ರುಚಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅದಕ್ಕೆ ಒಂದು ಸಲ ತಿರುಗಿಬಿಟ್ಟು 1 ರಿಂದ 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ನಂತರ ಸಾಂಬಾರು ರೆಡಿಯಾಗಿದೆ ನೋಡಿ. ಯಾವ ರೀತಿ ತರಕಾರಿ ಸಾಂಬಾರು 5 ರಿಂದ 10 ನಿಮಿಷದಲ್ಲಿ ಎಲ್ಲ ತರಕಾರಿ ಮತ್ತು ಬೇಳೆನ ಒಂದೇ ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ತರಕಾರಿ ಸಾಂಬಾರು ರೆಡಿಯಾಗುತ್ತೆ. ಈ ಸಾಂಬಾರನ್ನು ನಾವು ಮುದ್ದೆ ಜೊತೆಲಿ ಮತ್ತು ಇಡ್ಲಿ ಜೊತೆಲಿ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.